Samya, welcome back to another new vlog. So ಇವತ್ತಿನ ವ್ಲಾಗ್ನಾಗ ಸ್ವಲ್ಪ ನನ್ನ ಎನರ್ಜಿ ಕಮ್ಮಿ ಇರ್ತೈತಿ. ಟ್ರೈ ಮಾಡ್ತೇನೆ ನಂದು ನಾರ್ಮಲ್ ಎನರ್ಜಿ ಕೊಡಕ್ಕೆ, ಬಟ್ ಐ ಆಮ್ ಜಸ್ಟ್ ನಾಟ್ ಇನ್ ದಟ್ ಗುಡ್ ಮೂಡ್ ಬಿಕಾಸ್ ಭಾಳಷ್ಟು ಇಂಟರ್ವ್ಯೂಸ್ ಆಗತೈತಿ ಆ್ಯಂಡ್ ದೇರ್ ಆರ್ ಲಾಡ್ ಆಫ್ ರಿಜೆಕ್ಷನ್ಸ್ ಕಮಿಂಗ್ ಅಪ್. ಸೊ ನನ್ನ ಬ್ರೈನಿಗೆ ಎಕ್ಸೆಪ್ಟ್ ಮಾಡೋಕೆ ಆಗತ್ತಿಲ್ಲ ಅದ. ಸೊ ಜಸ್ಟ್ ಹೆದರಿಕೆ ಇತ್ತು. ಓಕೆ, ಇಷ್ಟು ದಿನ ನನಗೆ ಇದ್ರ ಮೇಲೂ ನಾವು ವರ್ಕ್ ಮಾಡಬೇಕು, ಜಾಬ್ ಹುಡ್ಕೋಬೇಕಂತ ಏನಾಗ್ಬಿಟ್ಟೈತೆ ಅಂದ್ರೆ ಹೆದರಿಕೆ ಹ್ಯಾಸ್ ಟರ್ನ್ ಇನ್ ಟು ಓವರ್ ಥಿಂಕಿಂಗ್ ಆ್ಯಂಡ್ ಸೆಲ್ಫ್ ಡೌಟ್ ವಿಚ್ ಇಸ್ ನಾಟ್ ಹೆಲ್ಪಿಂಗ್. ಯಾಕಂದ್ರೆ ಏನರೋ ಕೆಲಸ ಮಾಡೋಕೆ ಕುಂತ ಅಂತಂದ್ರೆ ಐ ಫೀಲ್ ಲೈಕ್ ಓ ಇದಕ್ಕೆ ಮಾಡತ್ತೇನೆ ನಂಗೆ ಕೈಯಾಗ ಆಗಂಗಿಲ್ಲ, ಆ ಟೈಪ್ ಥಾಟ್ ಪ್ರಾಸೆಸ್ ಐತಿ. ಸೊ ಯಾ, ಲೆಟ್ಸ್ ಚೇಂಜ್ ದ ಟಾಪಿಕ್. ಸಾರಿ ಫಾರ್ ಸ್ಟಾರ್ಟಿಂಗ್ ದ ವ್ಲಾಗ್ ವಿತ್ ಸಚ್ ಎಲ್ಲರದ್ದು ಈ ಸ್ವಲ್ಪ ಜನ ಹೋಗ್ತೈತೆ. ಸೊ ಐ ಡೋಂಟ್ ನೋ, ನಿಂಗೆ ಹೆದರ್ಸೋದು ಬೇಡ. ಸೊ ಯಾ, ಆ್ಯಂಡ್ ದೀಸ್ ಆರ್ ದ ನ್ಯೂ ಫ್ಲವರ್ಸ್. ನಾವು ಲಿಡಲಿಂತ್ರ ಫ್ಲವರ್ಸ್ ತೊಗೊಂಬರಕ್ಕೆ ಸ್ಟಾರ್ಟ್ ಮಾಡೇವಿ ಬಿಕಾಸ್ ಇಟ್ ಈಸ್ ಸ್ಲೈಟ್ಲಿ ಇನ್ಎಕ್ಸ್ಪೆನ್ಸಿವ್. ಲೈಕ್ €2 ಸಿಗ್ತೈತಿ. ಸೇಮ್ ಎಲ್ಲ ಹೊರಗೆ ತೊಗೊಂಬಂದ್ರೆ €5 €8 ಸಿಗ್ತೈತಿ. ಆ್ಯಂಡ್ ಮೈ ಬ್ರೇಕ್ಫಾಸ್ಟ್ ಈಸ್ ಹ್ಯಾಪ್ನಿಂಗ್. ಬೆಳಗ್ಗೆ ನಂದು ಯೂಶ್ವಲಿ ಆಮ್ಲೆಟ್ಸ್ ಇರ್ತೈತಿ. ಆಮ್ಲೆಟ್ಸ್ನಾಗ ನನ್ನ ಫೇವ್ರೆಟ್ ರೆಸಿಪಿ ಮಾಡ್ಕೊಳತ್ತೇನೆ. ಇಟ್ಸ್ ಲೈಕ್ ಬ್ರೆಡ್ ಟೋಸ್ಟ್ ಮಾಡ್ತೀನಿ ಆ್ಯಂಡ್ ಅದ್ರ ಮೇಲೆ ಒಂದು ಆಮ್ಲೆಟ್ ಸನಿ ಸೈಡ್ ಆರ್ ಫ್ರೈಡ್ ಎಗ್ಸ್ ಹಾಕ್ತೀನಿ. ಆ್ಯಂಡ್ ಅದ್ರ ಮೇಲೆ ಇದು ಆನಿಯನ್ಸ್, ಐ ಡೋಂಟ್ ನೋ ವಾಟ್ ಈಸ್ ದಿಸ್ ಕಾಲ್ಡ್. ಇಟ್ಸ್ ನಾಟ್ ಸ್ಪ್ರಿಂಗ್ ಆನಿಯನ್, ಇದು ಒಂದು ಆನಿಯನ್ ಐತಿ. ಲೈಕ್ ಅತುಲ್ ಇಂಟ್ರಡ್ಯೂಸ್ ಮಾಡ್ಸಾನ ಇದಕ್ಕೆ ನಂಗೆ. ಸೊ ಇದನ್ನು ಥಿನ್ ಸ್ಲೈಸ್ ಆಗಿ ಆಲಿವ್ ಆಯಿಲ್ನಾಗ ಲೈಕ್ ಸ್ಲೈಟ್ಲಿ ಗೋಲ್ಡನ್ ಬ್ರೌನ್ ಮಾಡಿ ಅದಕ್ಕೆ ಒಂದು ಸ್ವಲ್ಪ ಸಾಲ್ಟ್ ಆ್ಯಂಡ್ ದೆರ್ ಈಸ್ ಒನ್ ಆಫ್ ಮೈ ಫೇವ್ರೆಟ್ ಮಸಾಲ. ಐ ಥಿಂಕ್ ದಿಸ್ ಇಸ್ ಚೋಲೆ ಮಸಾಲ ಆರ್ ಇಟ್ಸ್ ಬಿರಿಯಾನಿ ಮಸಾಲ. ಇದನ್ನ ಕೊರಿಯಾಂಡರ್ ಪೌಡರ್ ಆ್ಯಂಡ್ ಸ್ವಲ್ಪ ಬೇರೆ ಏನೋ ಸ್ಪೈಸಸ್ ಐತಿ, ಐ ಡೋಂಟ್ ನೋ ವಾಟ್ ಇಟ್ ಈಸ್. ಅದನ್ನು ನಾ ಸಾಲ್ಟ್ ಜೊತೆ ಹಾಕಿದ್ಕೊಳ್ಳೆ ಇಟ್ ಟೇಸ್ಟ್ ಅಮೇಝಿಂಗ್. ಇಟ್ ಟೇಸ್ಟ್ ಲೈಕ್ ಸ್ಲೈಟ್ಲಿ ಮ್ಯಾಗಿ ಮಸಾಲ. ಸೊ ಅದನ್ನು ಹಾಕ್ತೇನೆ ಆ್ಯಂಡ್ ದೆನ್ that fried eggs with these sauteed or golden brown onions. Mast ಅಂದ್ರೆ ಮಸ್ತ್ ಟೇಸ್ಟ್ ಆಗ್ತೈತಿ. ಸೊ ಯಾ, ಲೆಟ್ಸ್ ಗೆಟ್ ಸ್ಟಾರ್ಟೆಡ್. ಸೊ ಫೈನಲ್ ಲುಕ್ ಹಿಂಗೆ ಅನ್ನಿಸ್ತೈತಿ. ಅಷ್ಟು ಕ್ರೇಜಿ ವ್ಯೂ ಕಾಣ್ಲಿಕ್ಕಿಲ್ಲ, ಬಟ್ ಇಟ್ ಟೇಸ್ಟ್ ಅಮೇಝಿಂಗ್. ಲೈಕ್ ನಂಗೆ ಅನಿಯನ್ಸ್ ಲೈಕ್ ಆಗ್ತೈತಿ. ಯೂಶ್ವಲಿ ಎಗ್ಸ್ ಬ್ರೇಕ್ಫಾಸ್ಟಿಗೆ ಇದ್ದೇ ಇರ್ತೈತಿ ನಮ್ದು. ಇನ್ ಕೇಸ್ ಸೌತ್ ಇಂಡಿಯನ್ ನಾ ಟ್ರೈ ಮಾಡೋದು. ಯೂಶ್ವಲಿ ನಮ್ಮ ಬ್ರೇಕ್ಫಾಸ್ಟಿಗೆ ಎಗ್ಸ್ ಇದ್ದೇ ಇರ್ತೈತಿ. ಇನ್ ಕೇಸ್ ನಾನು ಏನಾದರೂ ಸೌತ್ ಇಂಡಿಯನ್ ಟ್ರೈ ಮಾಡತ್ತಿದ್ದೆ ಅಂತಂದ್ರೆ ರೇರ್ಲಿ ಪೋಹಾ ಮಾಡ್ಕೊಂಡಿರ್ತೀನಿ. ಅದರ್ವೈಸ್ ಮತ್ತೇನು ನಂಗೆ ಮಾಡ್ಕೊಳಕ್ಕೆ ಬರೋಂಗಿಲ್ಲ. ನಾನು ಎಗ್ಸ್ ಆ್ಯಡ್ ಮಾಡ್ತೇನೆ, ಲೈಕ್ 2 ಬಾಯ್ಲ್ಡ್ ಎಗ್ಸ್. ಸೊ ಇವತ್ತು ಇನ್ನೊಂದು ಕೆಲಸ ಉಳ್ಕೊಂಡೈತಿ. May 31st ಅಲ್ಲ, ನಾನು ಲಾಸ್ಟ್ ಇಯರ್ ಒಂದು ರೂಮ್ ತೊಗೊಂಡಿದ್ದೆ, ಅದ್ರದ್ದು ಫೈನಲಿ ಕಾಂಟ್ರಾಕ್ಟ್ ಮುಗಿತೈತಿ. ನಾ ಅವ್ರಿಗೆ ಇನ್ಫಾರ್ಮ್ ಮಾಡಿದ್ದು ಫೆಬ್ರವರಿ ಆ್ಯಂಡ್ 3 months ನೋಟಿಸ್ ಪೀರಿಯಡ್ ಇತ್ತು. ಸೊ ನಾಟ್ ನೋಟಿಸ್ ಪೀರಿಯಡ್, ಲೈಕ್ 3 months ಮುಂಚೆನೇ ಇನ್ಫಾರ್ಮ್ ಮಾಡಬೇಕಿತ್ತು ಅವ್ರಿಗೆ ಕಾಂಟ್ರಾಕ್ಟ್ ಕ್ಯಾನ್ಸಲ್ ಮಾಡೋಕೆ. ಸೊ ಅದ್ರದ್ದು ಒಂದು ಮುಗೀತು. ರೂಮ್ ಎಲ್ಲ ಕ್ಲೀನ್ ಐತಿ. ಲೈಕ್ ಲಾಸ್ಟ್ ಟೈಮ್ ವೇಕೆಟ್ ಮಾಡಬೇಕಾದ್ರೆ ಎಲ್ಲ ಕ್ಲೀನ್ ಮಾಡಿ ಬಂದೇನಿ. ಆ್ಯಂಡ್ ಸಬ್ಲೆಟ್ ಕೊಟ್ಟಿದ್ದೆಲ್ಲ ನಾನು, ಅವ್ರು ಕ್ಲೀನ್ ಮಾಡ್ತಾರೆ ಈಗ. ಆ್ಯಂಡ್ ಲಾಸ್ಟ್ 3 months ಇದ್ರೆ ನನ್ನ ಅಕೌಂಟ್ಲೆ €130 ಹಾಕತ್ತಿದ್ದೆ ನಾನು. ಬಿಕಾಸ್ ಲೈಕ್ 630 ಪೇ ಮಾಡತ್ತಿದ್ದೆಲ್ಲ ನಾನು. ಇಟ್ಸ್ ಆಲ್ಮೋಸ್ಟ್ ಅರೌಂಡ್ 62,000. ಯಾರೂ ನಂಗೆ ಸಬ್ಲೆಟ್ ಸಿಗಾತಿರ್ಲಿಲ್ಲ. ಸೊ ಅಟ್ಲೀಸ್ಟ್ 70% ಯಾರಾದರೂ ಪೇ ಮಾಡಿದ್ರಂದ್ರೆ
ರೆಂಟ್ ಚಲೋ ಆಗ್ತೈತಿ. ಸೊ ಅದು ಕೊಟ್ಟೇನಿ, ಅದು ಕೆಲಸ ಮುಗೀತು. ಆ್ಯಂಡ್ ಟುಮಾರೋ ಈಸ್ ಅತುಲ್ಸ್ ಬರ್ಡೇ, June 1st. ಏನೂ ಅಷ್ಟು ಎಕ್ಸೈಟಿಂಗ್ ಪ್ಲ್ಯಾನ್ ಮಾಡಿಲ್ಲ. ನಾವು ಪ್ಲ್ಯಾನ್ ಮಾಡಿದ್ವಿ ಸ್ಕೈ ಡೈವಿಂಗ್ ಮಾಡಬೇಕಂತ. ಸೊ ಹಿ ಹ್ಯಾಸ್ ಅ ಲೈಸೆನ್ಸ್. ಸೊ ಅವ ಲೈಕ್ ಸೋಲೋ ಡೈವ್ ಮಾಡ್ತಾನೆ. ಆ್ಯಂಡ್ ನಾನು ಟ್ಯಾಂಟಮ್ ಜಂಪ್ ಮಾಡತ್ತಿದ್ದೆ. ಲಾಸ್ಟ್ ಇಯರ್ ಡಿಸೈಡ್ ಆಗಿತ್ತು. ಓಕೆ, ಲೈಕ್ ಹಿ ವಾಸ್ ಸೇಯಿಂಗ್ ಲೈಕ್ ನಾನು ನಿಂಗೆ ಟಿಕೆಟ್ ಕೊಡಿಸ್ತೇನೆ, ಜಸ್ಟ್ ಟ್ರೈ ಟ್ಯಾಂಟಮ್ ಅಂತ. ಬಟ್ ಐ ಆಮ್ ಸ್ಕೇರ್ಡ್ ಆಫ್ ಹೈಟ್ಸ್. ಓಕೆ, ಸೊ ಲಾಸ್ಟ್ ಇಯರ್ ಹೇಳಿದ್ದೆ ನಾನು ನೆಕ್ಸ್ಟ್ ಇಯರ್ ನಿನ್ನ ಬರ್ಡೇಗೆ ಮಾಡ್ತೀನಿ ಅಂತ. ದ ಟೈಮ್ ಹ್ಯಾಸ್ ಕಮ್ ಆಲ್ರೆಡಿ. ಸೊ ಅದ್ರ ಬಗ್ಗೆ ಯೋಚನೆ ಮಾಡತ್ತಿಲ್ಲ ನಾನು. I'll just go and jump, like I'll just go. I'm not thinking about it. So week the weather is not great because you know both it's like cloudy. So adar sambandha we are planning to go next week or Sunday hogtevi. Yeah, that was the like munche ad plan itta. Ee sati nana ivat night just our friends ಗೆಲ್ಲ invite ಮಾಡಿ party ಅರೇಂಜ್ ಮಾಡೇನಿ. ಲೈಕ್ ಅರೌಂಡ್ 10 PM ಕರ್ದೇನಿ. ಸೊ ದಟ್ 12 PM ಮಟ್ಟ ಅವ್ರು ಇದ್ದ ವಿಚ್ ಜಸ್ಟ್ ಕಟ್ ದ ಕೇಕ್. ಆ್ಯಂಡ್ ಅರೇಂಜ್ಮೆಂಟ್ ಏನೈತಿ, ಐ ಹ್ಯಾವ್ ಟು ಬೈ ಲೈಕ್ ದಟ್ 31. ಹೀಸ್ ಟರ್ನಿಂಗ್ 31. ಸೊ 31 ಹಿಂಗೆ ಲೈಕ್ ಬಲೂನ್ ವಿತ್ ಸಮ್ ಬಲೂನ್ಸ್ ಆನ್ ದ ಫ್ಲೋರ್. ಆ್ಯಂಡ್ ಫುಡ್ ಏನೂ ಇರಂಗಿಲ್ಲ ಬಿಕಾಸ್ 10 ಗಂಟೆಗೆ ಬರತ್ತಾರೆ. ಆ್ಯಂಡ್ ದೆನ್ ಸ್ವಲ್ಪ ಆಲ್ಕೋಹಾಲ್ ಆ್ಯಂಡ್ ಸಮ್ ಚಿಪ್ಸ್ ಅದೆಲ್ಲ ಅರೇಂಜ್ ಮಾಡ್ತೀನಿ. ಆ್ಯಂಡ್ ಐ ಹ್ಯಾವ್ ಆಲ್ರೆಡಿ ಗಿವನ್ ದ ಗಿಫ್ಟ್ ಟು ಹಿಮ್. ಸೊ ಅದನ್ನು ನಾನು ನೆಕ್ಸ್ಟ್ ಬ್ಲಾಗ್ನಾಗ ತೋರಿಸ್ತೇನೆ ಅಂತ ನಮ್ದು. ಅವನಿಗೆ ಔಟ್ಫಿಟ್ ಕೊಟ್ಟೆನು. ಓಕೆ, ಸೊ ಹೀ ಈಸ್ ಲುಕಿಂಗ್ ಸೂಪರ್ ನೈಸ್ ಆ್ಯಂಡ್ ಲೈಕ್ ಹ್ಯಾಂಡ್ಸಮ್. ನಾನೇ ಹೋಗಿ ಹೇರ್ ಕಟ್ ಮಾಡಿಸ್ಕೊಂಡು ಬಂದಾನೆ. ಸೊ ದ್ಯಾಟ್ಸ್ ದ ಪ್ಲ್ಯಾನ್. ಐ ನೀಡ್ 20 minutes ಟು ರೀಚ್ ಮೈ ಓಲ್ಡ್ ಅಪಾರ್ಟ್ಮೆಂಟ್. ಆ್ಯಂಡ್ ದೆನ್ ಅಲ್ಲೆಲ್ಲ ಮುಗಿಸ್ಕೋತೀನಿ. ಆ್ಯಂಡ್ ಐ ಹ್ಯಾವ್ ಟು ಪಿಕ್ ಸಮ್ ಸ್ಟಫ್. ರೂಮ್ ಕಂಡೀಷನ್ ಹೋಗಿ ಚೆಕ್ ಮಾಡೋಣಂತ. ಐ ವಿಲ್ ಸಿ ಯು ಗೈಸ್ ದೇರ್. ಜಸ್ಟ್ ಬಂದೆ. ನಾನು ಯಾರಿಗೆ ಸಬ್ಲೇಟ್ ಕೊಟ್ಟಿದ್ದೆಲ್ಲ ಕಂಪ್ಲೀಟ್ಲಿ ಕ್ಲೀನ್ ಮಾಡಾರ. ದಿಸ್ ಈಸ್ ಹೌ ಇಟ್ ಈಸ್ ಲುಕಿಂಗ್. ನಂದು ಇದು ಒಂದು ಬ್ಯಾಗ್ ಐತಿ, ಪಿಲ್ಲೋ ಆ್ಯಂಡ್ ಬ್ಯಾಗ್. Other stuff idella hakin stuff, and here are these extra bags. I have no clue yardada. So yeah, it's time to leave the place. One dumbbell udkombittaitil, dumbbell pair. I think I have to put it down elladru. Yeah, that's all. ಈ ಮರಿನಾಗ ನಾ ಆ್ಯಕ್ಚುಲಿ ಇಲ್ಲೇ ಇಲ್ಲ ಆಗುತ್ತೆ. ಸುಮ್ಮನೆ ಒಂದು ವರ್ಷದಿಂದ ರೆಂಟ್ ಪೇ ಮಾಡತ್ತೇನಿ. ಯಾ, ಟೈಮ್ ಟು ಸೇ ಗುಡ್ ಬೈ. ಸ್ವಲ್ಪ ಇಲ್ಲೆಲ್ಲ ಮಾರ್ಕ್ಸ್ ಇದಾವೆ, ಇದು ಮುಂಚೆನೇ ಆಯ್ತು. ಸೊ ಏನೂ ಆಗಂಗಿಲ್ಲ. ಯಾ, ಲೆಟ್ಸ್ ಪ್ಯಾಕ್ ಇಟ್ ಅಪ್ ಆ್ಯಂಡ್ ಐ ವಿಲ್ ಸಿ ಯು ಗೈಸ್ ಅಟ್ ಹೋಮ್. ಸಮ್ಮರಿಗೆ ಜಾಸ್ತಿ ಹೊರಗೆ ಹೋಗೋದು ಬರ್ತೈತಿ. ಆ್ಯಂಡ್ ಐ ಹ್ಯಾವ್ ಅ ಶಾರ್ಟ್. ಸೊ ಅದ್ರ ಮೇಲೆ ನನಗೆ ಏನಾದರೂ ಟಾಪ್ಸ್ ಬೇಕು ಬಿಕಾಸ್ ದ್ಯಾಟ್ಸ್ ಗೋನ್ ಬಿ ಮೈ ಸಮ್ಮರ್ ಗೋ ಟು ಔಟ್ಫಿಟ್. ಆ್ಯಂಡ್ ಈ ಥರ ಕಾಂಬೋಸ್ ತೊಗೊಂಡೇನಿ ಟಾಪ್ಸಿಂದ ಝಲಾಂಡೋನಾಗ. I searched for this brand called Even and Odd. Chanagide, like it's organic cloth and it's very soft, good for summer. So one shoulder in ಎರಡು ತಗೊಂಡೇನಿ. This costed me 13 euros, around 1200. The material is really good. And Germany na clothing has become super expensive. Like ಈ ಎಲ್ಲ ಟಾಪ್ಸ್ನ ಒಂದು 4 euros 5 euros ತಗೋತಿದ್ವಿ. ಈಗೆಲ್ಲ 8 euros ಹಂಗೆ ಪರ್ ಟಾಪ್ ಆಗೈತಿ. ಸೊ ದಿಸ್ ಇಸ್ ಒನ್ ಕಾಂಬೋ. ಆ್ಯಂಡ್ ಬ್ಲ್ಯಾಕ್ ಆ್ಯಂಡ್ ಇದು ಆಲಿವ್ ಗ್ರೀನ್ is another combo. I think like just ಹೊರಗಡೆ ಟು ಮಚ್ ಏನು ಪ್ಲ್ಯಾನ್ಸ್ ಇಲ್ಲ. ಪಾರ್ಕಿಗೆ ಹೋಗಿ ಚಿಲ್ ಮಾಡತ್ತೀವಿ ಅಂತಲ್ಲೆಲ್ಲ ಹಾಕೊಂಡು ಹೋಗಾಕ ಚಲೋ ಆಗ್ತೈತಿ. ಸೊ ದಿಸ್ ಈಸ್ ಮೈ ಪ್ರೆಸೆಂಟ್ ಶಾಪಿಂಗ್. ಸೊ ಸ್ವಲ್ಪ ಆಯಿಲ್ ಹಚ್ಕೊಂಡು ಫುಲ್ ತಲೆಸನ ಮಾಡ್ತಾನೆ. ಲೈಕ್ ಇದು ಬೌನ್ಸಿ ಫೀಲಿಂಗ್ ಹೋಗ್ಬಿಟ್ಟೈತಿ. ಬಿಕಾಸ್ ಏನಾಗ್ತೈತಿ ಅಂತಂದ್ರೆ ಲೈಕ್ ಒನ್ ಟೈಮ್ ವಿತೌಟ್ ಆಯಿಲಿಂಗ್ ಹೇರ್ ವಾಶ್ ಮಾಡಿದ್ರೆ ಇಟ್ ಈಸ್ ಓಕೆ, ಲೈಕ್ ಇನ್ನೂ ವಾಲ್ಯೂಮ್ನೆಸ್ ಇರ್ತೈತಿ. ಸೆಕೆಂಡ್ ಟೈಮ್ ಇಟ್ ಇಸ್ ಸ್ಟಿಲ್ ಓಕೆ, ಲೈಕ್ ಕಂಡೀಷ್ನರ್ ವಿಲ್ ಹೆಲ್ಪ್. ಬಟ್ ಥರ್ಡ್ ಟೈಮ್ ಆಗಂಗಿಲ್ಲ. ಲೈಕ್ ಐ ಕ್ಯಾನ್ ಟೇಕ್ shower and apply the best of best conditioner, but oil ಹಚ್ಕೊಂಡಿದ್ದು ನನ್ನ ಹೇರಿನ ಟೆಕ್ಸ್ಚರ್ ಏನಾಗ್ತೈತಲ್ಲ ಹಂಗೆ ಬರಂಗಿಲ್ಲ. ಸೊ ಐ ಯೂಸ್ ದ ಸೀಕ್ರೆಟ್ ಹೇರ್ ಕೇರ್ ಬ್ರ್ಯಾಂಡ್ ಅಂತ ಬ್ಲ್ಯಾಕ್ ಚಾರ್ಮ್ ಆಯಿಲ್ ವಿಚ್ ಸ್ಮೆಲ್ಸ್ ಅಮೇಝಿಂಗ್. ಫೀಲ್ಸ್ ಲೈಕ್ ಮನ್ಯಾಗ ನಮ್ಮ ಮಮ್ಮಿ ಕರ್ಬೇವು ಆಮ್ಲ ಗಿಮ್ಲ ಎಲ್ಲ ಕುದಿಸಿ ಹಾಕೊಡ್ತಿದ್ರಲ್ಲ ಹಂಗೆ ಐತಿ ಲೈಕ್ ಸ್ಮೆಲ್. ಆಮೇಲೆ ಇಲ್ಲಿ ನಂಗೆ ಸಿಗೋದೇ ಇಲ್ಲ. ಐ ಹ್ಯಾವ್ ಗಾಟ್ ದೀಸ್ 2-3 ಬಾಟಲ್ಸ್. ಆ್ಯಂಡ್ ಏನು ಮಾಡ್ತೀನಿ ಅಂದ್ರೆ ಫಸ್ಟ್ ನಂಗೆ ಏನಂದ್ರೆ ಐ ಹ್ಯಾವ್ ಟು ಅಪ್ಲೈ ಫಾರ್ ದ ಸ್ಕ್ಯಾಲ್ಪ್. ಇಲ್ಲಿ ನೆತ್ತಿ ಅಂತಾರಲ್ಲ
ಇಲ್ಲಿ ಹಚ್ಕೊಂಡೆ ಅಂತಂದ್ರೆ ನನ್ನ ಕಣ್ಣು ತಂಪಾಗ್ತೈತಿ, ನಿದ್ದೆ ಚೆನ್ನಾಗಿ ಬರ್ತೈತಿ. ಸೊ ಸ್ಕ್ಯಾಲ್ಪಿಗೆ ಐ ಪ್ರಯಾರಿಟೈಸ್ ಮೋರ್. ಸೊ ಸ್ಲೋವಾಗಿ ಹಚ್ಕೊಂಡು ಒಂದು ಸ್ವಲ್ಪ ಮಸಾಜ್ ಕೊಡ್ತೀನಿ. ದಿಸ್ ಇಸ್ ನಾಟ್ ಲೈಕ್ ಸೂಪರ್ ಆಯಿಲಿ, ಕೋಕೋನಟ್ ಆಯಿಲ್ ಹೆಂಗಾಗ್ತೈತಿ. ಆ್ಯಂಡ್ ಯಾ, ಸೊ ಸ್ಕ್ಯಾಲ್ಪಿಗೆ ಹಚ್ಕೋತೀನಿ. ಆ್ಯಂಡ್ ಐ ಯೂಶ್ವಲಿ ಡೋಂಟ್ ಲೀವ್ ಮೋರ್ ದೆನ್ 2-3 hours. ಈಗ ರೀಸೆಂಟ್ಲಿ ಸ್ಟಾರ್ಟ್ ಮಾಡೀನಿ ಬಿಕಾಸ್ ವೆನ್ ಐ ಲೀವ್ ದ ಆಯಿಲ್ ಫಾರ್ ಕ್ವೈಟ್ ಲಾಂಗ್ ಟೈಮ್, ಅದನ್ನ ಹೇರ್ ವಾಶ್ ಮಾಡೋಕೆ ನಾನು ಜಾಸ್ತಿ ಶಾಂಪೂ ಹಾಕ್ಬೇಕಂದ್ರೆ ಕ್ವಾಂಟಿಟಿ ಆ್ಯಂಡ್ ಟೈಮಿಂಗ್ ಎರಡೂ ಜಾಸ್ತಿ ಆತಂದ್ರೆ I have to use lot of shampoo to take off the oil. This is one of my favorite thing to do on a holiday or anything. ತಲೆಗೆ ಎಣ್ಣೆ ಹಚ್ಕೊಂಡ್ರೆ it's like ನನ್ನ whole body calm down ಆಗ್ತೈತಿ. So that's the whole plan now. So ಎಣ್ಣೆ ಹಚ್ಕೊಂಡು ಮಲ್ಗಿ evening we'll go out to buy some ಅತುಲಿಗೆ ಏನಂತಾರೆ ಮನೆ ಅರೇಂಜ್ ಮಾಡಕ್ಕೆ ಏನಾದರೂ ಸ್ಟಫ್ ತೊಗೊಂಡು ಬರೋಣ ಅಂತ. 31 ಸಿಗತ್ತೆ ಇಲ್ಲ ನನಗೆ ಲೈಕ್ ನೈಸ್ ಕಲರ್. ಲಾಸ್ಟ್ ಟೈಮ್ ನಾನು ಬ್ಲೂ ಸೆಟಪ್ ಮಾಡಿದ್ದೆ ಆ್ಯಂಡ್ ದಿಸ್ ಟೈಮ್ ಐ ಹ್ಯಾವ್ ಟು ಪ್ಲ್ಯಾನ್ ಫಾರ್ ಲೈಕ್ ಸಮಥಿಂಗ್ ಲೈಕ್ ಗೋಲ್ಡ್ ಟೈಪ್ ಪ್ಲ್ಯಾನ್ ಮಾಡ್ಬೇಕಂತ ಮಾಡೀನಿ. ಲೆಟ್ಸ್ ಸಿ. Cool then. Yeah, I'll end the vlog here. I hope you guys enjoyed it. It was very like chill and relaxing day. Nandu ivattenu plan antandre I will just take a nap after lunch, and then I have client calls from 3:30 onwards. So client calls ella attend agi I will start getting ready for the evening. And yeah, Atul is gonna help me. Birthday boy couldn't help him. Like I can't give surprises and all because I want to help ಮಾಡ್ಬೇಕು. And he's really happy that I'm celebrating. And ಅವ್ನು ಹೇಳತ್ತಿದ್ದ ನಂಗೆ ಏನಂಗೆ ಎಕ್ಸೈಟ್ಮೆಂಟ್ ಇರಂಗೆ ಇಲ್ಲ ಲೈಕ್ ಬರ್ಡೇ ಅಂದ್ಕೊಳ್ಳಿ. ಲೈಕ್ ವಿ ವಿಮೆನ್ ಹ್ಯಾವ್ ಲಾಟ್ ಆಫ್ ಎಕ್ಸೈಟ್ಮೆಂಟ್. ನಾ 1 week ಇದ್ರೆ ಓ ಯುವರ್ ಬರ್ಡೇ ಇಸ್ ಕಮಿಂಗ್, ಯುವರ್ ಬರ್ಡೇ ಇಸ್ ಕಮಿಂಗ್, ಬರ್ಡೇ ಬಾಯ್ ಅನ್ಕೋದು ಅಡ್ಡಾಡ್ತೀನಿ. ಸೊ ಯಾ, ಐ ವಿಲ್ ಸಿ ಯು ಗೈಸ್ ಇನ್ ಮೈ ನೆಕ್ಸ್ಟ್ ವ್ಲಾಗ್. ಬಾಯ್.